ಕೆಲಸ ಆಗಬೇಕು ಅಂದರೆ ನಿಮ್ಮ ಕೈ ಬಿಸಿ ಮಾಡಬೇಕಾ? ಅಧಿಕಾರಿಗಳ ವಿರುದ್ಧ ಶಾಸಕ ಎ ಮಂಜು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂಥ ಸಭೆಯಲ್ಲಿ ಶಾಸಕ ಗರಂ ಆಗಿರೋದು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಪಂಚಾಯಿತಿ ಆರೋಗ್ಯ ಉಪಕೇಂದ್ರಗಳ ಕಟ್ಟಡ ಕಾಮಗಾರಿಗೆ ನಿವೇಶನ ಹಸ್ತಾಂತರ ವಿಳಂಬ. ಟಿಎಚ್ಒ ಕಾರ್ಯವೈಖರಿಗೆ ಶಾಸಕ ಎ ಮಂಜು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಕೆಲಸ ಆಗಬೇಕು ಅಂದರೆ ನಿಮ್ಮ ಕೈ ಬಿಸಿ ಮಾಡಬೇಕಾ ಅಂತ ಪ್ರಶ್ನೆ ಮಾಡಲಾಗಿದೆ. ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಯಲ್ಲಿ ವಿಳಂಬ ಮಾಡದಂತೆ ಸೂಚನೆ ನೀಡಲಾಗಿದೆ. ನನಗೆ ಕಾಟ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರೋದು. ಆರೋಗ್ಯ ಉಪಕೇಂದ್ರಗಳ ನಿವೇಶನ ಹಸ್ತಾಂತರಕ್ಕೆ ಶೀಘ್ರ ಕ್ರಮಕ್ಕೆ ಸೂಚನೆಯನ್ನು ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ಈ ನರ್ಸಿಂಗ್ ಹೋಮ್ಗಳು ಯೋಜನೆ ಮಾಡ್ತಾವಲ್ಲ, ಕೆಲವನ್ನೆಲ್ಲ ಮುಚ್ಚೋದು ಮಾಡೋದು ಎಲ್ಲ ಮಾಡ್ತಾರೆ. ಈಗ ಈ ಕಾನೂನು ಹೇಳ್ತಾರೆ, ವೆರಿ ಗುಡ್, ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಇತ್ತಲ್ಲ, ಇಷ್ಟು ವರ್ಷದಿಂದ ನಡೀತಲ್ಲ, ಇದಕ್ಕೆ ಎಕ್ಸಿಸ್ಟಿಂಗ್ ಇರ್ಲಿಲ್ಲ. ಅವಾಗ ಏನು ಕಾನೂನು ಕೊಟ್ಟಿದ್ವಾ? ಅವ್ರ ಹತ್ರ ಮಾಮೂಲಿ ಇಸ್ಕೊಂಡು ಬಿಡ್ತಾ ಇದ್ರ? ಅಕಾರ್ಡಿಂಗ್ ಟು ರೂಲ್ಸ್ ನಮ್ಗೆಲ್ಲ ನನಗೂ ಗೊತ್ತಪ್ಪ. ನಾನು ಹೇಳಿಲ್ಲ, ಕೆಪಿಎಂಬಿ ಪರ್ಮನೆಂಟ್ ಆಗಿದೆ. ನನ್ನ ದೇಶದಲ್ಲಿ ಬಂದಿದ್ಯಾ? ಎಷ್ಟು ವರ್ಷದಿಂದ ಇದೆ? ಇಷ್ಟು ವರ್ಷದಿಂದ ಯಾಕೆ ಬಿಟ್ಟಿದ್ರು? ಈಗ ಮಾತ್ರ ನಿಲ್ಲಿಸಿದ ತೊಂದರೆ ಕೊಡ್ತೀರಾ? ನನ್ನ ಸಿದ್ಧ ಅಲ್ಲಿ ಎಷ್ಟು ಜನಕ್ಕೆ ಲೋಕಲ್ ಇಲ್ಲಿ ಬರಕ್ಕೆ ಇಲ್ಲಿ ಸಿಗ್ತದೆ ಮತ್ತೆ ಸರ್ಕಾರದಲ್ಲಿ ಇಲ್ಲ ಮಕ್ಕಳು ಹಾಸ್ಪಿಟಲ್ ಅಲ್ಲಿ ನೀವು ಉಗಿಬೇಕಾಗ್ತದೆ. ನೀವು ಯೋಗ್ಯತೆ ಡಾಕ್ಟರ್ ಹಾಕಕ್ಕಾಗಲ್ಲ. ಯಾಕಾಗಲ್ಲ? ಮತ್ತೆ ನೋಡಪ್ಪ, 3 ಹಾಕಿದ್ರಪ್ಪ, ಒಬ್ರು ಬಂದಿಲ್ಲ. ಯಾವೇನ್ ಮಾಡೋಣ? ಇಲ್ಲಿಗೆ ಪ್ಲೇಸ್ಮೆಂಟ್ ಹಾಕಿ ಹೋಗ್ತಾರೆ. ಪ್ಲೇಸ್ಮೆಂಟ್ ತಗೊಂಡವ್ರು ಬಂದಿಲ್ವಲ್ಲ? ಅದನ್ನೇ ಅವ್ರಿಗೆ ಏನು ಬಂದಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದೀವಿ ಸರ್. ಬನ್ನಿ ರಿಪೋರ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಪ್ರತಿ ಸೋಮವಾರದಿಂದ ಶುಕ್ರವಾರ ಯಾಕೆ ನಿಲ್ಲಿಸ್ಬೇಕು? ಕಾರಣ ಏನು? ನಿಮ್ಗೆ ಬಿಲ್ಡಿಂಗ್ ಕಟ್ಬೇಡಿ ಹೇಳಕ್ಕೆ ನಿಮ್ಗೆ ಅಧಿಕಾರ ಏನಿದೆ ಅದು ಕೂಡ ನೋಡೋಣ. ಬಿಲ್ಡಿಂಗ್ ಕಟ್ಬೇಡಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾವ ಉಪಕೇಂದ್ರ ಸ್ಯಾಂಕ್ಷನ್ ಆಗಿದೆ ಆ ಉಪಕೇಂದ್ರ ತೆಗೆಸ್ಕೊಂಡು ನೋಡಿಸ್ಬೇಕೇನೋ ಅದನ್ನ ಮಾಡ್ತಾರೆ. ಅದನ್ನ ಮೆಡಿಕಲ್ ಆಫೀಸರ್ಸ್ಗೆ ಇದಾಗಿದೆ, ಹ್ಯಾಂಡ್ ಓವರ್ ಮಾಡಬೇಕು. ಅದನ್ನೆಲ್ಲರೂ ಮಾಡಿರ್ತೀವಪ್ಪ. ಅದೇನು ನಮ್ಮ ಹೆಸರು ಮಾಡ್ಕೊಳಕ್ಕಾಗಲ್ಲ. ಡಾಕ್ಟರ್ಸ್ಗೆ ಮಾಡಿರ್ತಾರೆ ಅಪ್ಪ. ಅದನ್ನ ಹ್ಯಾಂಡ್ ಓವರ್ ಮಾಡಕ್ಕೆ ನಿಮ್ ಟಿ ಎಚ್ ಏನಿದೆ ಲಂಚ ಕೇಳಕ